ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆಬಾಗಿದೆ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆಬಾಗಿದೆ. ಘೋರ 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 ಆ ಶಿಲುಬೆಯ ಮರಣ ಘೋರ, ಘೋರ 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 ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯಕ್ಕೆ ಭಾರ, ಕಲ್ವಾರಿಯ ಪ್ರೀತಿಯ. ಪ್ರಿಯರೇ, ಕರ್ತನು ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವನ್ನು ನಮಗಾಗಿ ಸುರಿಸಿದ, ನಮ್ಮ ಪಾಪಗಳಿಗಾಗಿ ಸುರಿಸಿದ. ಅಪೊಸ್ತಲ ಕೃತ್ಯಗಳು 20:35 ನಾವು ನೋಡೋದಾದರೆ, ನೀವು ಹಾಗೆಯೇ ಮಾಡಿ ಬಲಹೀನರಿಗೆ ಹೀಗೆ ಆಧಾರವಾಗಿರತಕ್ಕಂಥದ್ದೆಂದು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಯೇಸು ಹೇಳಿದ ಮಾತುಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಇವೆಲ್ಲವುಗಳನ್ನು ನಾನು ನಿಮಗೆ ತಿಳಿಯಪಡಿಸಿದ್ದೇನೆ. ಇಲ್ಲಿ ವಿಶೇಷವಾಗಿ ವಾಕ್ಯ ಹೇಳ್ತದೆ, ನೀವು ಹಾಗೆ ಮಾಡಿ. ನೀವು ಬಲಹೀನರಿಗೆ ಒಂದು ಆಧಾರವಾಗಿರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅನ್ನುವಂಥದ್ದನ್ನು ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದ ಮಾತುಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ. ಆಗ ಇವೆಲ್ಲವೂ ನಾನು ನಿಮಗೆ ತಿಳಿಸಿದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ನಿರಾಸೆಗೆ ಅವಕಾಶ ಕೊಡಬೇಡಿ. ನಿಮ್ಮನ್ನು ನಿರಾಸೆ ಯಾವತ್ತು ಆವರಿಸ್ತದೋ ಆವಾಗ ನಿರೀಕ್ಷೆ ನಮ್ಮನ್ನು ಮರೆತು ಹೋಗ್ತದೆ. ಈ ಲೋಕದಲ್ಲಿ ನಮಗೆ ಕರ್ತನು ಆಯಸ್ಸು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಕರ್ತನು ನಮಗೆ ಒಳ್ಳೆಯ ಬದುಕನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಕರ್ತನು ನಮ್ಮನ್ನು ಅತ್ಯುನ್ನತವಾಗಿ ನಡೆಸ್ತಾ ಇದ್ದಾನೆ. ಕರ್ತನು ನಿಮ್ಮ ಎಲ್ಲ ಅಗತ್ಯಗಳನ್ನು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕೊರತೆಗಳನ್ನು ನೀಗಿಸಿ ಸರಿಪಡಿಸಿದ್ದಾನೆ. ನಿಮ್ಮ ಜೀವನದಲ್ಲಿ ಆತನು ಪ್ರತಿಯೊಂದು ಕೊರತೆಯನ್ನು ನೀಗಿಸಿ ಎಲ್ಲವನ್ನು ಸರಿಪಡಿಸುವುದಕ್ಕೆ ಆಸಕ್ತನಾಗಿದ್ದಾನೆ. ಅದರ ಜೊತೆಗೆ ಶಕ್ತನಾಗಿದ್ದಾನೆ. ಕರ್ತನು ಕಾನಾ ಊರಿನಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸಿದನು. ಆತನು ನಿನ್ನ ವಿಷಯದಲ್ಲೂ ಇದನ್ನೇ ಮಾಡ್ತಾನೆ. ಒಂದು ವೇಳೆ ನೀನು ನಿರಾಶೆಯಿಂದ ಎದುರಿಸ್ತಾ ಇದ್ದರೆ ಕ್ರೈಸ್ತ ಜೀವಿತದಲ್ಲಿ ನಿಜವಾದ ಧನ್ಯತೆ ಬರ್ತದೆ. ಆ ಧನ್ಯತೆ ಏನಪ್ಪ ಅಂತಂದರೆ ಕೊಡುವುದರಿಂದ, ತೆಗೆದುಕೊಳ್ಳುವುದರಿಂದ ಅಲ್ಲ. ನಿಮ್ಮ ಆಸೆಗಳನ್ನು ಕರ್ತನು ನೆರವೇರಿಸ್ತಾನೆ. ನಿಮ್ಮ ಅಗತ್ಯಗಳನ್ನು ಕರ್ತನು ಪೂರೈಸ್ತಾನೆ. ನಿಮ್ಮ ಬೇಕು ಬೇಡುಗಳನ್ನು ಕರ್ತನು ಕೊಟ್ಟು ನಿನ್ನನ್ನು ಏರಳವಾಗಿ ನಡೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಸೇವಕರಿಗಾಗಿ ಪ್ರಾರ್ಥಿಸ್ತೇನೆ, ಸೇವಕರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ, ಸೇವಕರ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ ದೇವರೇ, ಸಹಾಯ ಮಾಡು. ನಿಮ್ಮ ರಕ್ತ ಸುರಿಸಲ್ಪಟ್ಟಿದೆ ಸ್ವಾಮಿ, ನಮಗಾಗಿ ಸುರಿಸಲ್ಪಟ್ಟಿದೆ ಸ್ವಾಮಿ. ಒಂದು ಕರ್ನಾಟಕದಲ್ಲಿ ಒಂದು ರಿವೈವಲ್
ಬರುವುದಕ್ಕಾಗಿ ಪ್ರಾರ್ಥಿಸ್ತೇನೆ. ಈ ವಾಕ್ಯ ಕೇಳ್ತಕ್ಕಂಥ ಮಕ್ಕಳು ದೇವರೇ ನಿಮಗಾಗಿ ಕೊಡಬೇಕು ಸ್ವಾಮಿ, ನಿಮ್ಮ ಸೇವೆಗಾಗಿ ಕೊಡಬೇಕು. ಕೊಡೋದಂತಂದರೆ ಅದು ಕಾಣಿಕೆ ಅಲ್ಲ ಸ್ವಾಮಿ, ಅವರ ಸಮಯ ಕೊಡಬೇಕು. ಅವರ ಸಮಯ ದೇವರೇ ಯೇಸುವೆ, ಅವರು ನಿಮಗಾಗಿ ಸ್ವಾಮಿ ಏನಾದರೂ ಮಾಡಬೇಕು ಅನ್ನುವ ಒಂದು ಧೀಶಕ್ತಿಯನ್ನು ಅವರ ಹೃದಯಗಳಲ್ಲಿ ಇಡು. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್.